ಈ ನೋಡಿ 2 ತೆಂಗಿನ ಗಿಡದ ಮಧ್ಯ ಒಂದ್ ಗಿಡ ಬರುತ್ತೆ, 4 ತೆಂಗಿನ ಗಿಡದ ಮಧ್ಯ ಒಂದ್ ಗಿಡ ಬರುತ್ತೆ. ಇದು ಅಷ್ಟೇ. ಈ ಅಂದ್ರೆ ಸ್ಪೇಸಿಂಗ್ ಅಂದ್ರೆ ಇಷ್ಟೇ ಸ್ಪೇಸಿಂಗ್ ಇದು. ನೋಡ್ರಿ ಎಲ್ಲ ಗರಿ, ಒಂದು ಗರಿನೂ ಒಂದು ಗರಿ ಟಚ್ ಆಗ್ತಾ ಇಲ್ಲ. ಹತ್ತತ್ರ ಒಂದ್ 20 ಅಡಿ ಇರ್ತಾವ ಗರಿ ಅವು. ಈಗ ನಾವ್ ಹೇಳೋದು ಸಹಜ ಕೃಷಿಯಲ್ಲಿ ವೈವಿಧ್ಯತೆ ಇರಬೇಕು, ಎಲ್ಲಾ ತರದ್ ಬೆಳಿಬೇಕು ಅಂತ. ತೆಂಗಿನ ಗಿಡದ ಮಧ್ಯ ಚಿಕ್ಕ ಗಿಡಗಳು ನೋಡ್ರಿ, ಇದು ಕಿತ್ಲೆ ಹಣ್ಣಿಂದಿದು. ಇಲ್ಲ ಕಿತ್ಲೆ ಹಣ್ಣು ನಿಂಬೆ ವೆರೈಟಿ ಐತಿದು. ಈ ತರ ನಿಂಬೆ ಜಾತಿವು. ಇಲ್ಲಿ ನಿಂಬೆ ಗಿಡ ಹಾಕಿದೀವಿ ನೋಡ್ರಿ, ಇಲ್ಲಿ ಹಲಸಿದೆ, ಇಲ್ಲಿ ಕಾಣಿಸ್ತಾ ಇದೆಯಾ ಹಲಸಿನ ಗಿಡ. ಹಾಕುವಾಗ್ಲೇ ಬುಡದ ಹತ್ರ ದಿಬ್ಬ ಮಾಡಿದೀವಿ ಮಣ್ಣು. ಓಕೆ, ಇಲ್ಲಿ ಬರ್ತಾ 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 ತಗ್ ಮಾಡಿದೀವಿ. ಇದೇನಪ್ಪ ಉದ್ದೇಶ ಅಂದ್ರೆ ತೊಗರಿ ಬೀಜ ಹಾಕಿದೀನಿ ನೋಡಿ. ತೊಗರಿ ಎಲ್ಲ ದೊಡ್ಡವಾಗಿದಾವೆ, ನಿಮ್ಗೆ ಕಾಣ್ತಿರ್ಬೋದು. ಸುತ್ತಲೂ ಒಂದು 4-5 ತೊಗರಿ ಬೀಜ ಹಾಕಿದ್ದೆ, ಎಲ್ಲ ದೊಡ್ಡವಾಗಿದಾವೆ. ಈಗ ನನ್ನ ಹಣ್ಣಿನ ಗಿಡಕ್ಕೆ ಈಗ ಬೇಸಿಗೆಯಲ್ಲಿ ಇವು ಪ್ರೊಟೆಕ್ಷನ್ ಕೊಟ್ಟಿದಾವೆ. ಈಗ ತೊಗರಿ ಇದೆಯಲ್ಲ, ಇದ್ರದ್ದೇ ಸೊಪ್ಪು ಸದೆ ಎಲ್ಲ ಅದೇ ಇದು ಗೊಬ್ಬರ. ಈಗ ಜೊತೆ ಯಾವ್ಯಾವ ನನ್ನವು ಬೇರೆ ಬೇರೆ ರೀತಿ ಕಳೆಗುಡುಗಳು ಇಲ್ಲಿ ಹುಟ್ಟಿದಾವೆ, ಸ್ವಾಭಾವಿಕವಾಗಿ ಬೆಳೆ. ಇಲ್ಲಿ ಇದಕ್ಕೆ ತೊಂದರೆ ಮಾಡ್ತಾ ಇದ್ರೆ ನೋಡ್ರಿ, ಚೂಟ್ಕೋಬಹುದು ನಾವು. ಇದಕ್ಕೆ ಇಲ್ಲಿ ಬಿಸಿಲು ಬರ್ತಾ ಇಲ್ವಾ, ಇಷ್ಟೇ ಒಂದ್ ಕಡ್ಡಿ ಮುರಿದೆ, ಆಮೇಲೆ ಬೇರೆ ರೀತಿ ಕಳೆ ಆಗುತ್ತೆ. ಇಲ್ಲಿ ಮತ್ ಕಳೆ ತೆಗಿಯೋ ಸಮಸ್ಯೆ ಇಲ್ಲ ನನಗಿಲ್ಲಿ, ಯಾಕಂದ್ರೆ ಇವೇ ಇಷ್ಟು ದಟ್ಟವಾಗಿ ಬೆಳೆದಿರೋದ್ರಿಂದ. ಈ ಒಂದ್ ಸಣ್ಣ ಉಪಾಯ, ಒಂದ್ 4 ತೊಗರಿ ಬೀಜ ಹಾಕಿರೋದ್ರಿಂದ ಎಷ್ಟು ಅನುಕೂಲ ಇದೆ ನೋಡ್ಬೋದು ಇಲ್ಲಿ ನೀವು. ಈಗ ಹಲಸು ಏನಪ್ಪ ಉದ್ದೇಶ, ಈಗ ಹಲಸು ಸಪೋಟ ಇವೆಲ್ಲ ದೊಡ್ಡ ಮರಗಳನ್ನ ಇಲ್ಲಿ ಹಾಕ್ಬೇಕು ಅಂದೆ ನಾನು. ನೆರಳೆ ಮರ ದೊಡ್ಡದಾಗ್ತಾ ಹೋಗುತ್ತೆ. ಇಲ್ಲಿ ಒಂದು ದೊಡ್ಡ ಹಲಸಿ ಮರ ಇದೆ ಅನ್ಕೊಳ್ರಿ. ಈಗ ಇಷ್ಟು ಜಾಗ ಕಳೆ ಆಗಲ್ಲ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಸರ್? ನನ್ನ ಹೆಸರು ವೀರೇಶ್ ಅಂದ್ಬಿಟ್ಟು, ನಮ್ದು ಅಡವಿ ತೋಟ, ಚಿಕ್ಕಜಾಜೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಓಕೆ ಸರ್, ಈಗ ಏನು ಹಳೆ ತೆಂಗಿನ ತೋಟದಲ್ಲಿ ಏನು ಹಣ್ಣಿನ ಗಿಡಗಳನ್ನ ಸಹಜ ಕೃಷಿಯಲ್ಲಿ ಬೆಳೆಯೋದು ಹೇಗೆ ಅನ್ನೋದನ್ನ ನೀವು ವಿವರಿಸ್ತಾ ಇದ್ರಿ. ಅದ್ ಹೇಗೆ ಅನ್ನೋದನ್ನ ಸಂಪೂರ್ಣವಾಗಿ ವಿವರಿಸಬಹುದಾ? ಈಗ ನೋಡ್ರಿ, ಹಳೆ ತೆಂಗಿನ ತೋಟಗಳು ಇರ್ತವೆ, ಬಹಳ ಜನದವ್ ಇದಾವೆ. ಏನ್ ಮಾಡ್ತಿರ್ತೀರಾ, ಬರೀ ಹೊಲ ಹೊಡಿಯೋದಷ್ಟೇ ಕೆಲಸ. ಗರಿ ಮಟ್ಟೆ ಎಲ್ಲ ತೆಗೆದಾಕೋದು, ಎಲ್ಲ ಸ್ವಚ್ಛವಾಗಿ ಇಟ್ಕೊಳೋದು, ಇದಷ್ಟೇ ಮಾಡಿರ್ತೀರ. ಈಗ ನಾವು ಸಹಜ ಕೃಷಿಯಲ್ಲಿ ಸುಲಭವಾಗಿ ಹಣ್ಣಿನ ಗಿಡಗಳನ್ನ ಹೆಂಗೆ ಜೋಡಣೆ ಮಾಡೋದು ಅನ್ನೋದು ಇದು ಕಲಿತಾ ಹೋಗೋಣ. ಈ ನೋಡಿ, 2 ತೆಂಗಿನ ಗಿಡದ ಮಧ್ಯ ಒಂದ್ ಗಿಡ ಬರುತ್ತೆ, 4 ತೆಂಗಿನ ಗಿಡದ ಮಧ್ಯ ಒಂದ್ ಗಿಡ ಬರುತ್ತೆ. ಇದು ಅಷ್ಟೇ. ಈ ಅಂದ್ರೆ ಸ್ಪೇಸಿಂಗ್ ಅಂದ್ರೆ ಇಷ್ಟೇ ಸ್ಪೇಸಿಂಗ್ ಇದು. ಹತ್ತತ್ರ 40 ಅಡಿ ಇದಾವೆ. 40 ನೋಡ್ರಿ, ಎಲ್ಲ ಗರಿ, ಒಂದು ಗರಿನೂ ಒಂದು ಗರಿ ಟಚ್ ಆಗ್ತಾ ಇಲ್ಲ. ಹತ್ತತ್ರ ಒಂದ್ 20 ಅಡಿ ಇರ್ತಾವ ಗರಿ ಅವು. ಅದೇ 15 ಅಡಿ ಅಂತ ಇರುತ್ತೆ ನೋಡ್ರಿ. 15 ಅಡಿದು ಮಧ್ಯ ಮತ್ತೊಂದು 10 ಅಡಿ ಗ್ಯಾಪ್ ಬಿಡ್ತಾ ಇದೆ. 35-40 ಅಡಿ ಅಂತೂ ಇದೆ, ಸರಿಯಾಗಿ ಲೆಕ್ಕ ಮಾಡಿಲ್ಲ. ಆದ್ರೆ ಅದಕ್ಕಿಂತ ಕಡಿಮೆ ಏನಿಲ್ಲ, 35ಗಿಂತ ಕಡಿಮೆ ಇಲ್ಲ. 2 ತೆಂಗಿನ ಮಧ್ಯೆ ಒಂದ್ ಹಣ್ಣಿನ ಗಿಡ ಬರುತ್ತೆ, 4 ತೆಂಗಿನ ಗಿಡದ ಮಧ್ಯೆ ಒಂದ್ ಹಣ್ಣಿನ ಗಿಡ ಬರುತ್ತೆ. ಏನ್ ಕಾನ್ಸೆಪ್ಟ್ ಅದು ನಿಮ್ಗೆ? 2 ತೆಂಗಿನ ಮರದ ಇದು 4 ಹಣ್ಣಿನ ಗಿಡ ಹಂಗೆ? ಈಗ ನಾವ್ ಹೇಳೋದು ಸಹಜ ಕೃಷಿಯಲ್ಲಿ ವೈವಿಧ್ಯತೆ ಇರಬೇಕು, ಎಲ್ಲಾ ತರದ್ ಬೆಳಿಬೇಕು ಅಂತ. ಆಮೇಲೆ ಜೊತೆಗೆ ನಮ್ಮ ಮನೆಗೆ ಏನ್ ಬೇಕು ಅದನ್ನ ಬೆಳ್ಕೋಬೇಕು. ಹೆಚ್ಚಾಗಿ ಮಾರಾಟ ಮಾಡೋದು ಉದ್ದೇಶ. ಅದು ಮಾರಾಟ, ಈಗ ಅದು ಸೆಕೆಂಡ್ರಿ. ಫಸ್ಟ್ ನಮ್ಗೆ ಏನ್ ಬೇಕೋ ಅದನ್ನ ಫೋಕಸ್ ಮಾಡಿ, ನಮ್ಗೆ ಏನ್ ಇಷ್ಟ ಅದನ್ನು ಹಾಕೊಂಡಿದೀವಿ. ಅದು ಸುಲಭವಾಗಿ ಮಾರಾಟ ಆಗ್ಬೇಕು. ಮತ್ತದು ಯಾವುದು ಎಫರ್ಟ್ ಆಗಿ ಮಾರಾಟ ಅಂತ ಯಾವ ಹಾಕಿಲ್ಲ ಇಲ್ಲಿ. ಅದ್ರ ಭಾಗವಾಗಿ ಈಗ ಇಲ್ಲಿ ನೋಡ್ಬೋದು, ಈಗ ಈ 2 ತೆಂಗಿನ ಗಿಡದ ಮಧ್ಯ ಚಿಕ್ಕ ಗಿಡಗಳು ನೋಡ್ರಿ, ಇದು ಕಿತ್ಲೆ ಹಣ್ಣಿಂದಿದು. ಇಲ್ಲ ಕಿತ್ಲೆ ಹಣ್ಣು ನಿಂಬೆ ವೆರೈಟಿ ಐತಿದು. ಈ ತರ ನಿಂಬೆ ಜಾತಿವು. ಇಲ್ಲಿ ನಿಂಬೆ ಗಿಡ ಹಾಕಿದೀವಿ, ಆಯ್ತರ. 2 ಗಿಡ ತೆಂಗಿನ ಮಾಡಿದ್ದೆ, ಒಂದು ನಿಂಬೆ ಬಂತು. ಅಲ್ಲಿ 4 ತೆಂಗಿನ ಗಿಡದ ಮಧ್ಯ ಬನ್ನಿ ನೋಡೋಣ ಯಾವ ಗಿಡ ಇದೆ ಇಲ್ಲಿ. ನೋಡ್ರಿ, ಇಲ್ಲಿ ಹಲಸಿದೆ, ಇಲ್ಲಿ ಕಾಣಿಸ್ತಾ ಇದೆಯಾ ಹಲಸಿನ ಗಿಡ. ಈ ತರ ದೊಡ್ಡ ಮರ ಅಂತ 4 ತೆಂಗಿನ ಗಿಡದ ಮಧ್ಯೆ ಬರುತ್ತೆ. ಇದು ಸುತ್ತಮುತ್ತ ಇರುತ್ತೆ ನೋಡಿ. ಸುತ್ತಮುತ್ತ ಇದೇನ್ ಮಾಡಿದ್ವಿ ಐಡಿಯಾ ಅಂದ್ರೆ, ಒಂದು ಗಿಡ ಹಾಕುವಾಗ್ಲೇ, ಇಲ್ಲಿ ಬನ್ನಿ, ಇಲ್ಲಿ ಚೆನ್ನಾಗಿ ಕಾಣುತ್ತೆ. ಗಿಡ ಹಾಕುವಾಗ್ಲೇ ಬುಡದ ಹತ್ರ ದಿಬ್ಬ ಮಾಡಿದೀವಿ ಮಣ್ಣು. ಓಕೆ, ಇಲ್ಲಿ ಬರ್ತಾ 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 ತಗ್ ಮಾಡಿದೀವಿ. ಇದೇನಪ್ಪ ಉದ್ದೇಶ ಅಂದ್ರೆ, ಜಾಸ್ತಿ ಮಳೆ ಬಂದಾಗ ಬುಡದ ಹತ್ರ ನೀರ್ ನಿಲ್ಬಾರ್ದು, ಬುಡ ಕೊಳ್ತೋಗಲ್ಲ. ಆಮೇಲೆ ಮಳೆ ಬರ್ಲಿಲ್ಲ, ನೀರ್ ಕಡಿಮೆ ಆಯ್ತು, ಇದು ಮಣ್ಣೆ ಮಲ್ಚಿಂಗು. ಇಷ್ಟು ದಪ್ಪ ಮಣ್ಣು ಏರ್ಸಿರೋದ್ರಿಂದ ಅದು ಮಲ್ಚಿಂಗ್ ತರ ವರ್ಕ್ ಆಗುತ್ತೆ. ಆಮೇಲೆ ನೀರೆಲ್ಲರೂ ಇಲ್ಲಿ ದೂರ ಬಂದು ನಿಂತ್ಕೊಳೋದ್ರಿಂದ, ನೀರು ಬಂದಾಗ ಬೇರುಗಳೆಲ್ಲ ದೂರ ಬರೋಕೆ ಅವಕಾಶ. ಆಮೇಲೆ ಇಲ್ಲಿ ಇನ್ನೊಂದು ಐಡಿಯಾ ಮಾಡಿದ್ದೀನಿ ನಾನು, ಇದು ನಂದು ಪೇಟೆಂಟೆಡ್ ಐಡಿಯಾ. ಸುತ್ತಲೂ ತೊಗರಿ ಬೀಜ ಹಾಕಿದ್ದೀನಿ ನೋಡಿ. ತೊಗರಿ ಎಲ್ಲ ದೊಡ್ಡವಾಗಿದಾವೆ, ನಿಮ್ಗೆ ಕಾಣ್ತಿರ್ಬೋದು. ಸುತ್ತಲೂ ಒಂದು 4-5 ತೊಗರಿ ಬೀಜ ಹಾಕಿದ್ದೆ, ಎಲ್ಲ ದೊಡ್ಡವಾಗಿದಾವೆ. ಈಗ ನನ್ನ ಹಣ್ಣಿನ ಗಿಡಕ್ಕೆ ಈಗ ಬೇಸಿಗೆಯಲ್ಲಿ ಇವು ಪ್ರೊಟೆಕ್ಷನ್ ಕೊಟ್ಟಿದಾವೆ. ಈಗ ಇಂಥ ಬಿರು ಬೇಸಿಗೆಯಲ್ಲಿ
ಅದಕ್ಕೆ ಬಹಳ ಸ್ಟ್ರೆಸ್ ಆಗಿಲ್ಲ ಗಿಡ. ಇನ್ನು ಹೊಸ ಹಾಕಿದ್ದು ಒಂದು 6-7 ತಿಂಗಳಾಗಿದೆ ಹಾಕಿ. ಇವೆಲ್ಲ ಇರೋದ್ರಿಂದ ಅದಕ್ಕೆ ಪ್ರೊಟೆಕ್ಷನ್ ಜೊತೆಗೆ ಇದೇನ್ ತೊಗರಿ ಇದೆಯಲ್ಲ ಇದ್ರದ್ದೇ ಸೊಪ್ಪು ಸದೆ ಎಲ್ಲ ಅದೇ ಇದು ಗೊಬ್ಬರ. ಈಗ ಜೊತೆ ಯಾವ್ಯಾವ ನನ್ನವು ಬೇರೆ ಬೇರೆ ರೀತಿ ಕಳೆಗುಡುಗಳು ಇಲ್ಲಿ ಹುಟ್ಟಿದಾವೆ, ಸ್ವಾಭಾವಿಕವಾಗಿ ಬೆಳೆ ಅಂತವು. ಆಮೇಲೆ ಈ ತೊಗರಿ ಒಂದ್ 3 ವರ್ಷ ಇರುತ್ತೆ. ಈಗ 3 years ಇರುತ್ತೆ, ಅದೇನ್ ಬೇಗ ಸಾಯಲ್ಲ. 3 years ಇದು ದೊಡ್ಡದಾಗತ್ತೆ ನಿಂಬೆ ಗಿಡ. ಅದಕ್ಕೆ ಒಂದು ಶಕ್ತಿ ಬರುತ್ತೆ. ಒಂದ್ 2 ವರ್ಷ ಕಳೆದ್ರು ಬರುತ್ತೆ. ಒಂದ್ 2 ಬೇಸಿಗೆ 3 ಬೇಸಿಗೆ ಕಳೀತು ಅಂದ್ರೆ ಮುಗಿತದ, ಒಣಗ ಸಾಧ್ಯತೆ ಬಹಳ ಕಡಿಮೆ. ಅಷ್ಟು ಬರೋದ್ರೊಳಗೆ ಇದು ಸತ್ತೋಗುತ್ತೆ. ಈಗ ಇಲ್ಲಿ ಇದಕ್ಕೆ ತೊಂದರೆ ಮಾಡ್ತಾ ಇದ್ರೆ ನೋಡ್ರಿ, ಹಿಂಗ್ ಚೂಟ್ಕೋಬಹುದು ನಾವು. ಇದಕ್ಕೆ ಇಲ್ಲಿ ಬಿಸಿಲು ಬರ್ತಾ ಇಲ್ವಾ, ಇಷ್ಟೇ ಒಂದ್ ಕಡ್ಡಿ ಮುರಿದೆ ಇಷ್ಟೇ. ಅದಕ್ಕೆ ಈಗ ಸ್ವಲ್ಪ ಬಯಲು ಮಾಡ್ಬೋದು ಸುಲಭವಾಗಿ. ಅದನ್ನಷ್ಟೇ ಅಲ್ಲೇ ಬಿಟ್ಟು ಅದನ್ನೇ ಮತ್ತೆ ತೆಗೆದು ಬೇರೆ ಕಡೆ ಹಾಕಂಗಿಲ್ಲ. ಆಮೇಲೆ ಬೇರೆ ಕಡೆ ಹಾಕಂಗಿಲ್ಲ. ಆಮೇಲೆ ಇದು ಬಳ್ಳಿ ತರ ಏನು ಹಬ್ಬಲ್ಲ ಇದಕ್ಕೆ. ಅಂದ್ರೆ ಮ್ಯಾನೇಜ್ಮೆಂಟ್ ಸುಲಭ ನೋಡ್ರಿ. ಇದೇನ್ ಮುಳ್ಳಿಲ್ಲ ಏನಿಲ್ಲ ತೊಗರಿ. ಆಮೇಲೆ ಇನ್ನೂ ಒಂದ್ ಪಕ್ಷ ಇನ್ನೂ ಮುಂದುವರೆದು ಈ ವರ್ಷ ಚಳಿಗಾಲಕ್ಕೆ ಈ ತೊಗರಿ ಕಾಯಿ ಬಿಟ್ರೆ ಕಾಯಿ ಹರ್ಕೋಬಹುದು, ತೊಗರಿ ಕಾಯಿ ತಿನ್ಬೋದು. ಜೊತೆ ಈಗ ನಿಂಬೆ ಗಿಡಕ್ಕೆ ಗೊಬ್ಬರನೂ ಆಯ್ತು, ಆಮೇಲೆ ಅದಕ್ಕೆ ಪ್ರೊಟೆಕ್ಷನ್ ಆಯ್ತು. ಈಗ ಯಾವ್ದೋ ಒಂದು ಹಂದಿ ಬರುತ್ತೆ, ದನ ಬರುತ್ತೆ, ಮೇಕೆ ಬರುತ್ತೆ ಎಲ್ಲ ಅಪ್ಪಿ ಎಲ್ಲ ಒಳಗಡೆ. ಈ ತೊಗರಿ ಸುತ್ತ ಇರೋದ್ರಿಂದ ನಮ್ಮ ಮಣ್ಣಿ ಗಿಡ ಸೇಫ್ ಆಗುತ್ತೆ. ಅದ್ರ ಸುಲಭವಾಗಿ ಅದು ಒಳಗಡೆ ಟಚ್ ಮಾಡಕ್ಕಾಗಲ್ಲ. ಆಮೇಲೆ ನಿರಂತರವಾಗಿ ಎಲೆ ಉದುರಿಸ್ತಾನೆ ಇರ್ತಿದ್ದು ತೊಗರಿ. ನೋಡ್ರಿ ಇಷ್ಟೆಲ್ಲ ಅವಕಾಶ ಹಿಂಗ್ ಹಿಡ್ಕೊಂಡ್ರೆ. ಆಮೇಲೆ ಬೇರೆ ರೀತಿ ಕಳೆ ಆಗುತ್ತೆ ಇಲ್ಲಿ, ಮತ್ ಕಳೆ ತೆಗಿಯೋ ಸಮಸ್ಯೆ ಇಲ್ಲ ನನಗಿಲ್ಲಿ. ಯಾಕಂದ್ರೆ ಇವೇ ಇಷ್ಟು ದಟ್ಟವಾಗಿ ಬೆಳೆದಿರೋದ್ರಿಂದ. ಈ ಒಂದ್ ಸಣ್ಣ ಉಪಾಯ, 4 ತೊಗರಿ ಬೀಜ ಹಾಕಿರೋದ್ರಿಂದ ಎಷ್ಟು ಅನುಕೂಲ ಇದೆ ನೋಡ್ಬೋದು ಇಲ್ಲಿ ನೀವು. ಇದು 2 ತೆಂಗಿನ ಗಿಡದ ಮಧ್ಯೆ ಸಣ್ಣ ಗಿಡ ಒಂದ್ ಬರುತ್ತೆ. ಈಗ ನಿಂಬೆ, ಪೇರ್ಲೆ ಈ ತರದ್ದು 4 ತೆಂಗಿನ ಗಿಡದ ಮಧ್ಯೆ ಹಲಸು ಬರುತ್ತೆ. ಈಗ ಹಲಸು ಏನಪ್ಪ ಉದ್ದೇಶ, ಈಗ ಹಲಸು, ಸಪೋಟ ಇವೆಲ್ಲ ದೊಡ್ಡ ಮರಗಳನ್ನ ಇಲ್ಲಿ ಹಾಕ್ಬೇಕು ಅಂದೆ ನಾನು. ನೇರಳೆ ಮರ ದೊಡ್ಡದಾಗ್ತಾ ಹೋಗುತ್ತೆ. ಇಲ್ಲಿ ಒಂದು ದೊಡ್ಡ ಹಲಸಿ ಮರ ಇದೆ ಅನ್ಕೊಳ್ರಿ. ಈಗ ಇಷ್ಟು ಜಾಗ ಕಳೆ ಆಗಲ್ಲ. ಅಷ್ಟು ನನಗೆ ಕಳೆ ಕ್ಲೀನ್ ಮಾಡಕ್ ಕೆಲಸ ಕಡಿಮೆ ಆಯ್ತು, ಖರ್ಚು ಕಡಿಮೆ ಆಯ್ತು. ಹಲಸಿನ ಮರದಲ್ಲಿ ಹಣ್ಣು ಬಿಡುತ್ತೆ, ಹಣ್ಣು ಕಿತ್ಕೋಬಹುದು, ಹಣ್ಣು ಮಾರ್ಬೋದು. ನಾಳೆ ಮರ ದೊಡ್ಡದಾಯ್ತು, ತೆಂಗಿನ ಮರಗಿಂತ ಮೇಲೆ ಹೋಗ್ತಾ ಇದೆ, ಬಹಳ ಚೆನ್ನಾಗ್ ಬರ್ತಾ ಇದೆ ಮರ. ಆಯ್ತು, ನನಗೆ ಯಾಕ ಮರದಿಂದನೂ ಸ್ವಲ್ಪ ಏನೋ ಆದಾಯ ತಗೋಬಹುದು ಅಂದ್ರೆ ಮರನೇ ಕಟ್ ಮಾಡ್ಬೋದು. ಹಲಸಿನ ಮರ ಕಟ್ ಮಾಡ್ಬಿಟ್ಟು ಹಲಸಿನ ಮರದಿಂದನೂ ಆದಾಯ ತಗೋಬಹುದು. ಜೊತೆಗೆ ನಿಮ್ಗೆ ನಿರಂತರವಾಗಿ ಹಣ್ಣು ಬಿಡಕ್ ಅವಕಾಶ. ಈಗ ಸುಮ್ಮನೆ ಅಲ್ಲಿ ಜಾಗ ಏನೋ ಯಾವ್ದೋ ಕಳೆ ಬೆಳೆ ಬದಲು ಒಂದ್ 4 ಹಣ್ಣಿ ಮರ ಬರುತ್ತೆ. ತೆಂಗಿನ ಮೇಲೆ ಹೋಗದೆ ಇರೋದ್ರಿಂದ ತೆಂಗಿಗೆ ಸಮಸ್ಯೆ ಇಲ್ಲ. ತೆಂಗಿನ ಗರಿಗಿಂತ ಮೇಲೆ ಹೋಗ್ತಾ ಇದೆ ಗಿಡ ಅಂದಾಗ ಬೇಕಾದ್ರೆ ನಾವು ಸ್ವಲ್ಪ ಪುರ್ನಿಂಗ್ ಮಾಡ್ಕೋಬಹುದು ಆ ಹಂತಕ್ಕೆ ಹೋದಾಗ. ಇನ್ನು ಅಷ್ಟು ಹೋಗಕ್ಕೆ ಇನ್ನು ಬಹಳ ವರ್ಷ ಬೇಕು. ಹಾಗಾಗಿ ಇಷ್ಟು ಸುಲಭವಾಗಿ, ಆಮೇಲೆ ಇದೆಲ್ಲ ಇಷ್ಟು ಹಲಸು ಎಲೆ ಎಲ್ಲ ಉದುರ್ಸೋದ್ರಿಂದ ತೆಂಗಿಗೆ ಬಹಳ ಅನುಕೂಲ. ಅದಕ್ಕೆ ಇದ್ರದೆಲ್ಲ ಗೊಬ್ಬರ ಎಲ್ಲ ಹಾಕಕ್ಕೆ ಅವಕಾಶ. ನೋಡ್ರಿ ಇಲ್ಲೂ ನೋಡ್ಬೋದು. ಈಗ ಇಲ್ಲೂ ನೋಡ್ರಿ ಇಲ್ಲೂ ನೋಡ್ಬೋದು. ಇಲ್ಲೊಂದು ಪೇರ್ಲೆ ಗಿಡ ಇದೆ. ಈಗ ಇಲ್ಲೊಂದು ಪೇರ್ಲೆ ಗಿಡ ಇದೆ. ಇದು ಅಲಹಾಬಾದ್ ಸಫೇದ್ ಅಂತ ವೆರೈಟಿ. ನೋಡ್ರಿ ಇದು ಎಷ್ಟು ಸುಲಭವಾಗಿ ಬಂದೈತೆ ನೋಡ್ರಿ. ಇದ್ರ ಮೇಲೆ ಈಗೆಲ್ಲ ಕಳೆ ಗಿಡ ಎಲ್ಲ ಬಹಳ ಡಾಮಿನೇಟ್ ಆಗಿದಾವೆ ನೋಡ್ರಿ. ಇಷ್ಟೇ ನೋಡಿ, ಇದ್ಯಾದ ಕಳೆ ಗಿಡ ಇಷ್ಟೇ ನೋಡ್ರಿ. ಇಷ್ಟು ಸುಲಭವಾಗಿ ಯಾರ ಕಳೆ ಮ್ಯಾನೇಜ್ಮೆಂಟ್ ಮಾಡಕ್ ಇದೆಯಾ? ಬುಡದಲ್ಲಿ ಯಾವ್ದು ಕಳೆ ಇಲ್ಲ, ನೀವೇ ಅಬ್ಸರ್ವ್ ನೋಡಿದಿರ ನೋಡ್ರಿ. ಇಷ್ಟೇ ಮುಗ್ದೋಯ್ತಾ? ಇಷ್ಟೇ ನನ್ನ ಕೆಲಸ. ಇದಕ್ಕೆ ಗಿಡನೂ ನೋಡ್ದಂಗಾತು, ಒಂಚೂರು ಬಯಲ್ ಮಾಡ್ದಂಗಾತು. ಈಗ ಮಳೆಗಾಲಕ್ಕೆ ಶುರು ಆದ್ಮೇಲೆ, ಈಗ ಬೇಸಿಗೆಯಲ್ಲಿ ತಣ್ಣಗಿತ್ತದ ಒಳಗಡೆ ನೋಡಿ ಹೆಂಗ್ ಚಿಗುರು ಬರ್ತೈತಿ. ಈಗ ನೋಡಿ ಬೇಸಿಗೆ ಸುಲಭವಾಗಿ ಆರಾಮಾಗಿ ಅದು ದಾಟಿತೆ. ಈಗ ಇನ್ನೊಂದು ಬೇಸಿಗೆ ಕಳೆದ್ ಬಿಟ್ರೆ ಆಯ್ತದ, ಅದೇನು ಒಣಗಲ್ಲ. ಪ್ರತಿ 2 ಗಿಡದ ಮಧ್ಯೆನೂ ಹಿಂಗಿದೆ ನೋಡ್ರಿ. ಇಲ್ಲೊಂದು ನಿಂಬೆ ಗಿಡ ನೋಡ್ಬೋದು ನೀವು, ಚಿಗುರ್ತಾ ಇದೆ. ಹೌದಾ, ಹೊಸ ಚಿಗುರು ಬರ್ತಾ ಇದೆ ನೋಡಿ. ಇಷ್ಟು ಸುಲಭವಾಗಿ, ಇಷ್ಟು ಸರಳವಾಗಿ ಸಹಜ ಕೃಷಿ ಮಾಡ್ಬೋದು ನೋಡಿ. ಯಾವಕ್ಕೂ ನೀರು ಬೇಕಾಗಿಲ್ಲ, ಇನ್ಮೇಲೆ ಗೊಬ್ಬರನೂ ಬೇಕಾಗಿಲ್ಲ. ಏನಕ್ಕೂ ಮಾಡುವೇ ಇಲ್ಲ ನೀವು ಇದುವರೆಗೂ? ಅಲ್ಲ, ಈಗ ಡ್ರಿಪ್ಪಲ್ಲಿ ನೀರು ಹೋಗಿದೆ ಬೇಸಿಗೆಯಲ್ಲಿ, ಇನ್ ಮುಂದೆ ಇದಕ್ಕೇನು ಬೇಕಾಗಿಲ್ಲ. ಮಳೆಗಾಲದಲ್ಲಿ ಅವೇನು ಅಷ್ಟು ಸುಲಭವಾಗಿ ಆರಲ್ಲ. ಇನ್ನ ಬುಡ 1 ತಿಂಗಳು ಮಳೆ ಹೋಗ್ಬೇಕು ಈಗ ಅದು ಆರ್ಬೇಕು ಅಂದ್ರೆ. ಇದಕ್ಕೂ ಮೊದ್ಲು ಇನ್ನೇನ್ ಮಾಡ್ತಾ ಇದ್ರಿ ಸರ್? ಇಲ್ಲೇನಿಲ್ಲ, ಇಲ್ಲಿ ಖಾಲಿ ಇತ್ತಿಲ್ರಿ. ಇಲ್ಲಿ ಖಾಲಿ ಇತ್ತು, ಸ್ವಲ್ಪ ಉರುಳಿ ಗಿಳಿ ಏನೋ ಬೆಳ್ಕೊಂತ ಇದ್ವಿ. ಇವೆಲ್ಲ ಉಳುಮೆ ಮಾಡ್ತಾ ಇದ್ವಿ. ಈ ಉಳುಮೆ ಮಾಡೋದು ನಿಲ್ಸಿದೀವಿ. ಇಲ್ಲೇನು ಮಾಡ್ತಾ ಇಲ್ಲ ಈಗ. ಅದ್ರ ಬದಲು ಈಗ ಹಣ್ಣಿನ ಗಿಡಗಳು ಹಾಕೊಂಡು ಇಲ್ಲೂ ಅಷ್ಟೇ ತೆಂಗಿನ ಗಿಡ ಸುತ್ತ ಕ್ಲೀನ್ ಮಾಡ್ಕೊಂತೀವಿ. ತೆಂಗಿನ ಗಿಡಕ್ಕೆ ಒಂದು ದಾರಿ ಮಾಡ್ಕೊಂತೀವಿ ಅಷ್ಟೇ ನೋಡಿ. ಇಲ್ಲೊಂದು ಸಪೋಟ ಗಿಡ ಬರ್ತೈತಿ. ಇಲ್ಲಿ ಈ ಸಪೋಟ ಗಿಡ ಇದು. ಹಿಂಗೆ ಎಲ್ಲಾ ತರದ ಹಣ್ಣಿನ ಗಿಡಗಳು ಹಾಕೊಂಡಿದ್ವಿ. ಯಾವ್ದು ನಮಗೆ ಮಾರ್ಕೆಟಿಗೆ ಸುಲಭ ಅದನ್ನ ಹಾಕಕ್ ಪ್ರಯತ್ನ ಮಾಡಿದ್ವಿ ನೋಡ್ರಿ. ಅಲ್ಲೊಂದು ತೆಂಗಿನ ಗಿಡ ನೋಡ್ಬೋದು ನೀವು, ಬುಡದಲ್ಲಿ ವೆಲ್ವೆಟ್ ಬೀನ್ಸ್ ಬರ್ತಾ ಇದೆ. ಅದಾಳೆ ಹಳೆ ಬೀಜ, ಅದು ಈಗ ಮತ್ತೆ ಬೀಜ ಉದ್ರಿ ಬೀಜ ಬರ್ತಾ ಇದೆ.
ಅಷ್ಟು ಜಾಗ ವೆಲ್ವೆಟ್ ಬೀನ್ಸ್ ಈಗ ಜೋರಾಗಿ ಬೆಳೆಯುತ್ತೆ. ಬೀಜನೂ ಮಾರ್ಬೋದು ಬೇಕಾದ್ರೆ ಕಿತ್ಕೊಂಡು, ಅದಕ್ಕೂ ಡಿಮ್ಯಾಂಡ್ ಇದೆ. ಜೊತೆ ನಮ್ದು ಹಸಿರೆಲೆ ಗೊಬ್ಬರ ಹಾಕಕ್ಕೆ ಅವಕಾಶ. ನೀವು ನೋಡ್ರಿ ಆಲ್ರೆಡಿ ಇಲ್ಲಿ ತೊಗರಿ ಈ ವರ್ಷ ಕಾಯಿ ಆಗಿದೆ, ಕಾಯಿಯಾಗಿ ಬೀಜ ಆಗಿದೆ. ಕೆಲವೊಂದು ಇವೇ ಬೀಜ ಹುಡ್ತವೆ ಈಗ ಉದುರಿ, ನಾವೇನು ಹಾಕೋದ್ ಬೇಕಾಗಿಲ್ಲ, ಮತ್ತೆ ಊಟಕ್ಕೆ ಅವಕಾಶ ಇದೆ. ಹಂಗೆ ನಿರಂತರವಾಗಿ ಸುಲಭವಾಗಿ ಹಸಿರೆಲೆ ಗೊಬ್ಬರ ಮಾಡ್ಕೊಂಡು ಹಣ್ಣಿ ಗಿಡಗಳನ್ನ ಏನೂ ಎಫರ್ಟ್ ಇಲ್ದಂಗೆ ಬೆಳೆಯಕ್ಕೆ ಅವಕಾಶ ಐತೆ. ಯಾಕೆ ಬಂತು ಸರ್ ಈ ಕಾನ್ಸೆಪ್ಟ್? ಅದೇ ಮತ್ತೆ ಲೇಬರ್ ಕಡಿಮೆ ಮಾಡೋದಂಗೆ, ನಮ್ದು ಈ ತೆಂಗಿನ ಇಳುವರಿ ಜಾಸ್ತಿ ಮಾಡೋದಂಗೆ, ಖರ್ಚು ಕಡಿಮೆ ಮಾಡೋದಂಗೆ. ಇಲ್ಲಿ ಈ ಲೇಬರ್ ಹೆಂಗ್ ಕಡಿಮೆ ಮಾಡೋದು? ಈಗ ನೋಡ್ರಿ ಇಲ್ಲೆಲ್ಲ ಸೊರ್ರೆ ಕಳೆ ಬಂತು ಅಂದ್ರೆ ನಮಗೆ ಇಲ್ಲಿ ಓಡಾಡಕ್ ಕಷ್ಟ ಆಗುತ್ತಾ? ಅದನ್ನ ಲೇಬರ್ ಕರ್ಸ್ಬೇಕಾ ಇಲ್ಲ ಟ್ರಾಕ್ಟರ್ ಕರ್ಸ್ಬೇಕಾ ಕ್ಲೀನ್ ಮಾಡಕ್ಕೆ? ಇಲ್ಲೊಂದು ದೊಡ್ಡದೊಂದು ಸಪೋಟ ಮರ ಬಂತಪ್ಪ, ಇಲ್ಲೊಂದು ಹಲಸಿ ಮರ ಬಂತು, ಅಷ್ಟು ಜಾಗ ಕಳೆ ಅವಾಯ್ಡ್ ಆಯ್ತಾ? ಆಮೇಲೆ ಹಣ್ಣಿನ್ನು ಮಾರ್ಬೋದಾ? ಯಾರ ಬಂದ್ರೆ ಅದಕ್ಕೂ ಹರ್ಕೊಂಡು ಹೋಗ್ತಾರ ಬೇಕಾದ್ರೆ ದುಡ್ಡು ಕೊಟ್ಟು. ಅಂದ್ರೆ ನೀವು ಬೇರೆ ಬೇರೆ ರೂಪದಲ್ಲೂ ಆದಾಯನೂ ಬರುತ್ತೆ, ನಿಮಗೂ ಹಣ್ಣು ತಿನ್ನಕ್ ಸಿಗುತ್ತೆ. ಆಮೇಲೆ ಅಕ್ಕಿ ಪಕ್ಷಿ ಬರ್ತವೆ, ಅಲ್ಲೇನೋ ಗೂಡು ಕಟ್ಟುತ್ತೆ, ಇಲ್ಲೇನೋ ಇಲ್ಲೊಂದು ಜೈವ ವೈವಿಧ್ಯತೆ ಸೃಷ್ಟಿ ಆಗುತ್ತೆ. ಈ ಸಹಜ ಕೃಷಿಯಲ್ಲಿ ಅವೆಲ್ಲವೂ ಇರಬೇಕು. ನಮ್ಗೆ ಎಲ್ಲಾ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲವೂ ಬೇಕು. ಅವಿಲ್ದಂಗೆ ನಾನು ಕೃಷಿ ಮಾಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ಯಾವ್ಯಾವು ಬೇಡ ಅವೆಲ್ಲ ತಿಂದು ಹೋಗ್ತವೆ, ಹಂಗನಕ್ ಸಾಧ್ಯನೇ ಇಲ್ಲ. ಈಗ ನಮ್ಮಲ್ಲಿ ಮಾವಿಗೆ ಗಿಳಿ ಕಾಟ ಏನಿಲ್ಲ ನಮಗೇನು. ಅವು ಗಿಳಿ ಕಡದ್ ತಿಂತದ ಅಂದ್ರೆ ನಮಗೆ ಅದು ಬಂದೈತೆ ಅನ್ನೋದು ನಮಗೊಂದು ಅದು ಸುಲಭ ಮಾಡ್ಕೊಡ್ತೈತೆ. ಹಣ್ಣು ಯಾವ ಬಂದಿದಾವೆ ಯಾವ ಬಂದಿಲ್ಲ ಅಂತ. ಈಗ ನಾನು ಯಾವ ಗಿಳಿ ಬೇಡ ಅವು ಬೇಡ ಇವು ಬೇಡ ಪಕ್ಷಿ ಬೇಡ ಅಂದ್ರೆ ನನಗೆ ಮೆಚುರಿಟಿ ಐಡೆಂಟಿಫೈ ಮಾಡೋದು ಹೆಂಗೆ ಮಾವಿನ ಹಣ್ಣಿಂದು. ಆ ಥರದ್ದು ಎಲ್ಲಾ ಪ್ರಾಣಿ ಪಕ್ಷಿಗಳು ಇರೋದ್ರಿಂದ ಅವ್ನು ನಾವ್ ಹೆಂಗ್ ನಮ್ಮ ಕೃಷಿಲಿ ಹೆಂಗ್ ಬಳಸ್ಕೊಂಡು ಹೆಂಗ್ ನಾವು ಸುಲಭವಾಗಿ ಬೆಳಿಬೋದು ಅನ್ನೋದು ಅಷ್ಟೇ ಇಲ್ಲಿ ಪ್ರಯತ್ನ. ಒಟ್ಟಾರೆ ನಮ್ಮ ರೈತರಿಗೆ ಹೇಳೋದಾದ್ರೆ ಈ ರೀತಿ ತೋಟಗಳಲ್ಲಿ ಈ ರೀತಿ ಪದ್ಧತಿ ಅಳವಡಿಸ್ಕೊಳ್ಳಿ ಅಂತ ಒಂದು ಸಲಹೆ ಕೊಡ್ತೀರಾ? ಇಲ್ಲ, ಸಲಹೆ ಕೊಡೋವಷ್ಟೇ ನಾವೇನು ಇದಿಲ್ಲ, ಆದ್ರೆ ಇದು ಮಾಡೋದ್ರಿಂದ ಬಹಳ ಸುಲಭವಾಗಿ ತೆಂಗಿನ ತೋಟ ನಿರ್ವಹಣೆ ಮಾಡ್ಬೋದು ಅಷ್ಟೇ ನಂದು ಉದ್ದೇಶ. ಇದರಿಂದ ನಾವೇನ್ ದೊಡ್ಡ ಮೆಸೇಜ್ ಕೊಡಕ್ ಹೊರಟಿಲ್ಲ. ನಾವ್ ಈಗಿರೋ ಲೇಬರು, ಈಗಿರೋ ಎಕ್ಸ್ಪೆಂಡಿಚರು, ಈಗಿರೋ ಖರ್ಚುಗಳು, ಈಗಿರೋ ಪೆಟ್ರೋಲು ಡೀಸೆಲ್ ಇವೆಲ್ಲ ವಾರ್ ನಡೀತಾನೆ ಇದಾವೆ. ಈ ನಾಳೆ ಎಷ್ಟೆಷ್ಟು ಖರ್ಚು ಏನೇನಾಗ್ತಾವೋ ಎಲ್ಲರೂ ಉಳುಮೆ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಬ್ರಷ್ ಕಟ್ ಆಪರೇಟ್ ಮಾಡಕ್ ಕಷ್ಟ ಆಗುತ್ತೆ. ನಾನು ಹೇಳೋದೆಲ್ಲ ಅವನ್ನೆಲ್ಲ ಯಾಕೆ ಮಾಡ್ಬೇಕು ಅಂತ, ಸುಲಭವಾಗಿ ಸರಳವಾಗಿ ಇಷ್ಟೆಲ್ಲ ಮಾಡಕ್ ಅವಕಾಶ ಇದ್ಮೇಲೆ ಆರಾಮಾಗಿರೋಣ. ಈಗ ಸುಮ್ನೆ ಅದು ಮಾಡ್ದೆ ಇದನ್ನ ಮಾಡ್ದೆ ಅನ್ನೋದ್ಕಿಂತ ಸುಮ್ನಿದ್ದು ಹೆಂಗೆ ನಾವು ಸುಲಭವಾಗಿ ನಮ್ಮ ತೋಟನ ಹೆಂಗ್ ಅಭಿವೃದ್ಧಿ ಮಾಡೋದು ಅನ್ನೋದ್ ಬಗ್ಗೆ ಈ ತರ ಯೋಚನೆ ಮಾಡಿ ಸಹಜವಾಗಿ ಸರಳವಾಗಿ ನಾನು ಹೇಳೋದು ಮತ್ತೆ ಸಹಜವಾಗಿ ಸರಳವಾಗಿ ಸಹಜ ಕೃಷಿ ಸಹಜ ಕೃಷಿ ಮಾಡಕ್ ಅವಕಾಶ ಇದೆ. ನೋಡ್ರಿ ಹಣ್ಣಿನ ಗಿಡಗಳು ಇವ್ಯಾವ ನಿಮ್ಗೆ ನೋಡ್ರಿ ಅವೇನ ಸೊರಗಿದಾವ ನೋಡ್ರಿ, ಇದು ಸಪೋಟ ಗಿಡ ಎಲೆ ನಿಮ್ಗೆ ಸೊರಗಿದೆ ಅನ್ಸಿದ್ಯಾ? ಡಿಫಿಷಿಯನ್ಸಿ ಅನಿಸ್ತೈತಾ? ಇದು ಇನ್ನು ಆಯ್ಕ 7-8 ತಿಂಗಳಾಗಿದೆ, ಹೊಸ ಚಿಗುರು ಬರ್ತಾ ಇದೆಯಾ ಅಂದ್ರೆ ಅದಕ್ ಸಫಿಶಿಯಂಟ್ ಆಗಿದೆ ಅಂತ ಇದೆ ನಾವು ಮಾಡಿರೋ ಇಲ್ಲಿ ಎಫರ್ಟ್. ಆಮೇಲೆ ಇದು ತೊಗರಿ ಅಂತೂ ಹೇಳಿದ್ನಲ್ಲ 3 ವರ್ಷ ಇರುತ್ತೆ. ಈಗ 3 ವರ್ಷದ ತನಕ ನಿರಂತರವಾಗಿ ಎಲೆ ಉದುರಿಸುತ್ತೆ. ಅಲ್ಲಿ ಕಳೆ ಅವಾಯ್ಡ್ ಆಗುತ್ತೆ. ನನ್ ಕಳೆ ತೆಗಿಯಕ್ ಕೆಲ್ಸ ಇಲ್ಲ. ಈಗ ಅಲ್ಲಿ ಹಣ್ಣಿನ ಗಿಡದ ಬುಡದಾಗ ಕಳೆ ತೆಗಿಯಕ್ ಕೆಲ್ಸ ಇದೆ. ಇಲ್ಲಿ ನೋಡ್ರಿ, ನೀವು ಇಲ್ಲಿ ಹತ್ರ ಬಂದು ತೋರ್ಸ್ರಿ, ಇಲ್ಲಿ ಕಳೆ ಸಮಸ್ಯೆ ಇದೆಯಾ? ಎಲ್ಲ ಒಂದು ಇದಾವೆ. ಇಷ್ಟು ತೊಗರಿ ಇಷ್ಟು ಜೋರ್ ಇರೋದ್ರಿಂದ ಅದು ಕಳೆ ಅದನ್ನ ಸಪ್ರೆಸ್ ಮಾಡೇ ಮಾಡುತ್ತೆ. ಈ 1-2 ಬರ್ತವೆ ಹೇಳಿದ್ನಲ್ಲ, ಹಿಂಗ್ ಮುರಿದ್ರ ಆತಪ್ಪ ಮುಗ್ದೋತು. ಇಷ್ಟು ಸುಲಭವಾಗಿ ಕಳೆ ನಿರ್ವಹಣೆ ಮಾಡಕ್ ಅವಕಾಶ ಇದ್ಮೇಲೆ ಯಾಕೆ ಈ ತರದ್ದೆಲ್ಲ ಬೆಳೆಯಕ್ಕೆ ಸಾಧ್ಯ ಇಲ್ಲ ಅಂತ. ಸರ್, ಇದು ಹಳೆ ತೆಂಗಿನ ಮರದ ತೋಟದಲ್ಲಿ ನೀವು ಈ ತರದನ್ನ ಹೇಳಿದ್ರಿ. ಈಗ ಹೊಸದಾಗಿ ಮಾಡೋರಿಗೆ ಅದು ಅವ್ರು ಏನ್ ಬೆಳೆ ಮಾಡ್ತಾರೆ ಅದ್ರ ಮೇಲೆ ಹೋಗುತ್ತೆ. ಆಲ್ರೆಡಿ ಹಳೆ ತೆಂಗಿನ ತೋಟ ಇದ್ರೆ ಇದು ಮಾಡಕ್ ಸುಲಭವಾದ ಪರಿಹಾರ. ಅದಕ್ಕೆ ಮತ್ತೆ ಬೇರೆ ಅವ್ರೆಲ್ಲ ರಿಸರ್ಚ್ ಮಾಡ್ಬೇಕಾಗತ್ತೆ, ಏನ್ ಬೆಳಿಬೇಕು ಏನ್ ಬೆಳಿಬಾರ್ದು, ಯಾವ್ದು ಹಾಕೊಂಡ್ರೆ ಅನುಕೂಲ. ಅದ ಅವ್ರ ಡಿಸಿಷನ್. ಅದು ನಾವ್ ಹಿಂಗೇ ಮಾಡ್ರಿ ಅಂತ ಹೇಳಕ್ಕಾಗಲ್ಲ. ಅದ ಅವ್ರು ರಿಸರ್ಚ್ ಮಾಡ್ಬೇಕಷ್ಟೇ. ಈಗ ನನಗೆ ಯಾರು ಹೇಳ್ಕೊಟ್ಟಿಲ್ಲ ಹಿಂಗ್ ಮಾಡು ಅಂತ. ಈಗ ನಂದೇನೋ 5 ವರ್ಷದ್ದು 6 ವರ್ಷದ್ದು ರಿಸರ್ಚ್ ಇದು ರಿಸಲ್ಟ್ ಇವೆಲ್ಲ. ಈಗ ನಾನು ಯಾರನ್ನು ಕೇಳಕ್ಕೂ ಹೋಗಿಲ್ಲ. ಅದು ನನಗೆ ಏನಿಸ್ತೋ ಅದ್ ಮಾಡಿದೀನಿ. ಅಂದ್ರೆ ಇದು ಸರಿ ಅಂತ ಈಗ ಅನಿಸ್ತಾನೆ ಇದೆ, ಅದ್ರ ರಿಸಲ್ಟ್ ಪ್ರೂವ್ ಆಗ್ತಾ ಇದೆ. ಇಷ್ಟೊಂದು ಹಣ್ಣಿನ ಗಿಡಗಳಲ್ಲಿ ಒಂದು 150 ಹಣ್ಣಿನ ಗಿಡ ಹಾಕಿದೀನಿ. ಒಂದ್ 5-6 ಇದೊಂದು 3 ಎಕರೆ ಬರುತ್ತೆ. ಒಂದ್ 5-6 ಹಂದಿ ಬಂದು ಹಾಳು ಮಾಡಿದಾವೆ. ಹಂದಿ ಬಂದು ಹಿಂಗೇನ ಕೆದರಿ ಬಿಟ್ಟು ಹಾಳು ಮಾಡಿದಾವೆ. 1-2 ಕೆಲ ನೀರು ಹೋಗದಲ್ಲಿ ಹಾಳಾಗಿದಾವೆ. ನಾವು ಅಷ್ಟು ಕೌಂಟ್ ಮಾಡಿದೀನಿ. ಈ ಉಳಿದವು ಎಲ್ಲವೂ ಸರ್ವೇ ಆಗಿದಾವೆ ಹೆಚ್ಚು ಕಡಿಮೆ. ಎಷ್ಟು ಹಣ್ಣಿನ ಗಿಡ ಹಾಕಿರೋದು ಇದ್ರಲ್ಲಿ ನೀವು? ಇಲ್ಲ ಒಂದು 150 ಗಿಡ ಇದಾವ್ರಿ ಈಗ ಹಣ್ಣಿನ ಗಿಡಗಳಿದಾವೆ. ನಿಂಬೆ, ಸಪೋಟ, ಪೇರ್ಲೆ, ನೇರಳೆ, ಆಮೇಲೆ ಸೀತಾಫಲ. ಅಂದ್ರೆ ಯಾವ್ದು ಮಾರ್ಕೆಟ್ ಅಲ್ಲಿ ನಮ್ಮ ಊರಲ್ಲಿ ಮಾರಾಟ ಮಾಡಕ್ ಅನುಕೂಲ ಇದೆ ಅವನ್ನೇ ಹಾಕಿದೀನಿ. ಎಕ್ಸಾಟಿಕ್ ಫ್ರೂಟ್ಸ್ ಹಿಂದೆ ಹೋಗಿಲ್ಲ ಯಾವ್ದು. ಕಿತ್ಲೆ ಹಣ್ಣು, ಮೋಸಂಬಿ ಹಣ್ಣು. ಅಂದ್ರೆ ನಮಗೆ ಮಾರಾಟಕ್ಕೂ ಸುಲಭ ಇರ್ಬೇಕು, ನಮಗೆ ತಿನ್ನಕ್ಕೂ ಸುಲಭ ಇರ್ಬೇಕು. ಯಾರ ಹೇಳಿದ್ರೆ ಆ ಹಣ್ಣು ಇದು ನಮಗೆ ಗೊತ್ತು, ನಾವು ತಿಂತೀವಿ ಅನ್ನೋ ತರ ಇರ್ಬೇಕು. ಏನು ಯಾವ್ದಾವ್ದೋ ಎಕ್ಸಾಟಿಕ್ ಫ್ರೂಟ್ಸ್ ಹೆಸರೇಳಿ ಮಾರಾಟ ಮಾಡೋದೇನು ಏನೋ ಎಫರ್ಟ್ ಬೇಕಾಗಿಲ್ಲ.
ಈಗ ಸಪೋಟ ಹಣ್ಣೆ ನೀವು ಆರ್ಗ್ಯಾನಿಕ್ ಆಗಿ ಸಹಜವಾಗಿ ಬೆಳೆದ್ ಕೊಟ್ರೆ ಒಳ್ಳೆ ಗ್ರಾಹಕರು ಇರ್ತಾರೆ, ಅದನ್ನ ಆಸೆ ಪಟ್ಟು ತಿನ್ನೋರಿದ್ದಾರೆ. ಅದನ್ನ ಸುಲಭ ಬೆಳೆಯೋದು ಬಿಟ್ಬಿಟ್ಟು ನಾವು ಏನೇನೋ ಕಷ್ಟಪಟ್ಟು ಯಾವ್ದಾವ್ದೋ ಎಕ್ಸಾಟಿಕ್ ಫ್ರೂಟ್ಸ್, ಫಾರಿನ್ ಫ್ರೂಟ್ಸ್ ಎಲ್ಲ ಮತ್ತೆ ಅವು ದುಬಾರಿನೂ ಗಿಡಗಳು, ಆಮೇಲೆ ಇಲ್ಲಿ ಹೊಂದ್ಕೊಂತವೆಲ್ಲ ಗೊತ್ತಿಲ್ಲ. ಈ ಸಪೋಟ ನೋಡ್ರಿ, ಇದು ಹಾಲ್ ಬರುತ್ತೆ ಇದ್ರಲ್ಲಿ. ಓಕೆ, ಹಲ್ಸಲ್ಲೂ ಹಾಲ್ ಬರುತ್ತೆ. ಯಾವ್ದಾವ್ದು ಹಾಲ್ ಬರುತ್ತೋ ಅವು ಅಷ್ಟು ಸುಲಭವಾಗಿ ಸಾಯಲ್ಲ. ಅವು ಬಹಳ ತಡ್ಕೊಳೋ ಶಕ್ತಿ ಇರುತ್ತೆ, ಬರ ನಿರೋಧಕ ಶಕ್ತಿ ಬಹಳ ಇರುತ್ತೆ ಅದಕ್ಕೆ. ಹಂಗಾಗಿ ಇವೆಲ್ಲ ನೀರ್ ಕೇಳದೇ ಇರೋ ಗಿಡಗಳು. ಈ ನಮ್ಮಲ್ಲಿ ನೀರಿಗೂ ಸಮಸ್ಯೆ, ಬೋರಿಗೂ ಸಮಸ್ಯೆ, ಎಲ್ಲದಕ್ಕೂ ಇದೊಂದೇ ಪರಿಹಾರ. ಮತ್ತೆ ಈ ತರ ಮಾಡ್ಕೊಳೋದ್ರಿಂದ ತೆಂಗಿಗೂ ನಾಳೆ ನೀರ್ ಸಿಗ್ಲಿಲ್ಲ ಅಂದ್ರೆ ಅವು ತಣ್ಣಗಿರ್ತವೆ. ಇವೆಲ್ಲ ಗಿಡ ಮರಗಳು ಇರೋದ್ರಿಂದ ನಮ್ ತೋಟ ಕಾಡಾಗಿ ಕಾಣುತ್ತೆ. ಒಂದ್ 7-8 ವರ್ಷ ಹೋಗ್ಬಿಟ್ರೆ ಇದು ಪೂರಾ ಹಣ್ಣಿನ ಕಾಡು. ಆದ್ರೂ ವೈವಿಧ್ಯತೆ ಮತ್ತೆ ಪ್ರಯತ್ನ ಮಾಡಿರ್ತೀವಿ. ನೋಡ್ರಿ, ಇಲ್ಲಿ ಸಪೋಟ ಬಂತ, ಪಕ್ಕದಲ್ಲಿ ಸಪೋಟ ಬಂದಿರಲ್ಲ, ಅಲ್ಲಿ ಯಾವ್ದೋ ಬೇರೆ ಜಾತಿ ಗಿಡ ಬಂದಿರುತ್ತೆ. ಅಂದ್ರೆ ಅಲ್ಲೂ ಒಂದೊಂದೇ ಪಕ್ಕದಲ್ಲಿ ಒಂದೊಂದೇ ಗಿಡಗಳು ಅದೇ ತರದ್ದು ಹಾಕಲ್ಲ. ಆತರ ವೈವಿಧ್ಯತೆಯನ್ನು ಕಾಪಾಡ್ಕೊಂಡು ಸುಲಭವಾಗಿ ಯಾವ್ದು ಬೆಳಿಬೋದು ಅದನ್ನಷ್ಟೇ ಬೆಳೆಯಕ್ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಓಕೆ ಅಲ್ವಾ? ಸರ್, ಈಗ ನೀವ್ ಹೇಳಿದ್ರಿ ತೆಂಗಿನ ಅಕ್ಕಪಕ್ಕದಲ್ಲಿ ಹಣ್ಣಿನ ಗಿಡಗಳನ್ನ ಹಾಕೊಳ್ತಾ ಇದೀವಿ, ಏನು ನಿಂಬೆ ಹಾಕಿದಿರಿ, ಬೇರೆ ಬೇರೆ ಹಣ್ಣಿನೆಲ್ಲ ಹಾಕಿದಿರಿ. ಇದ್ರ ನ್ಯೂಟ್ರಿಯೆಂಟ್ಸ್ ನ ಅಂದ್ರೆ ತೆಂಗಿಗೆ ಬರ್ಬೇಕಾದಂತ ನ್ಯೂಟ್ರಿಯೆಂಟ್ಸ್ ಇವೇ ತಿನ್ಕೊಳಲ್ವಾ? ಈಗ ಬೇರಲ್ಲಿ ಯಾವತ್ತೂ ಕಾಂಪಿಟೇಷನ್ ಆಗಲ್ಲ. ಏನಿದ್ರು ಸನ್ಲೈಟಿಗೆ ಅಷ್ಟೇ ಕಾಂಪಿಟೇಷನ್. ಯಾವ್ದು ಸನ್ಲೈಟ್ ಚೆನ್ನಾಗಿ ಸಿಗುತ್ತೋ ಅದು ಚೆನ್ನಾಗಿರುತ್ತೆ. ಯಾವ್ದು ಅದ್ರ ಕೆಳಗಡೆ ಇರುತ್ತೋ ಸ್ವಲ್ಪ ಇಳುವರಿ ಹೆಚ್ಚು ಕಡಿಮೆ ಆಗ್ಬೋದು. ಯಾಕೆಂದ್ರೆ ಸನ್ಲೈಟ್ ನಾನು ಹೇಳ್ತಾ ಇರೋದು, ಯಾವ್ದಕ್ ಬೆಳಕು ಚೆನ್ನಾಗಿ ಬೀಳುತ್ತೋ ಅದು ಚೆನ್ನಾಗಿ, ಅದಕ್ಕೆ ಏನು ಶಕ್ತಿ ಇದೆ ಅದೆಲ್ಲ ಫುಲ್ ಬರಕ್ ಅವಕಾಶ. ಇಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ತೆಂಗಿನ ಕೆಳಗಡೆ ಬೆಳಿತಾ ಇದೀವಿ, ತೆಂಗಿನ ಮೇಲೆ ನಾವು ಹೋಗ್ತಾ ಇಲ್ಲ ಈಗ ಈ ಸದ್ಯಕ್ಕೆ. ಜೊತೆಗೆ ಬೇರಲ್ಲಿ ಯಾವತ್ತೂ ಕಾಂಪಿಟೇಷನ್ ಆಗಲ್ಲ ಅಂತ. ಅಲ್ಲಿ ವೈವಿಧ್ಯತೆ ಇದ್ದಷ್ಟು ಒಂದಕ್ಕೊಂದು ಸಪೋರ್ಟಿಂಗ್ ಆಗಿ ಕೆಲಸ ಮಾಡುತ್ತೆ. ಈಗ ಬೇರಿಗೆ ಬೇರೆ ಟಚ್ ಆಗುತ್ತೆ, ಆ ಬೇರು ಅಲ್ಲಿರೋ ನ್ಯೂಟ್ರಿಯೆಂಟ್ ಈ ಬೇರು ತಗೊಳುತ್ತೆ. ಈಗ ಮೊನೋಕ್ರಾಪಿಂಗ್ ಅಲ್ಲಿ ಅವೆಲ್ಲ ಸಮಸ್ಯೆಗಳು. ಅಲ್ಲಿ ಒಂದೇ ತರದ ಪೋಷಕಾಂಶ ಎಲ್ಲ ಗಿಡಕ್ಕೂ ಒಂದೇ ತರದವೇ ಬೇಕಾಗಿರುತ್ತೆ. ಇಲ್ಲಿ ಇದಕ್ಕೆ ಬೇಕಾಗಿರೋ ಪೋಷಕಾಂಶನೇ ಬೇರೆ, ಸಪೋಟ ಗಿಡಕ್ಕೆ ತೆಂಗಿನ ಬೇಕಾಗಿರೋದೇ ಬೇರೆ, ಪೇರ್ಲೆ ಗಿಡಕ್ಕೆ ಬೇಕಾಗಿರೋದೇ ಬೇರೆ, ತೊಗರಿ ಬೇಕಾಗಿರೋದೇ ಬೇರೆ. ಆಮೇಲೆ ಒಂದಕ್ಕೊಂದು ಎಲ್ಲ ಫ್ರೆಂಡ್ಸ್ ಆಗಿ ಇಲ್ಲಿ ಎಲ್ಲವೂ ಸ್ವಾಭಾವಿಕವಾಗಿ ಅಂದ್ರೆ ಎಕ್ಸ್ಚೇಂಜ್ ಆಗ್ತವೆ ಅಂತ. ಈಗ ತೊಗರಿ ಎಲೆ, ಈ ತೊಗರಿ ಎಲೆಯಲ್ಲಿ ಏನೋ ಒಂದು ಸತ್ವ, ಆ ಸತ್ವ ಏನೋ ತೆಂಗಿಗೂ ಸಿಗುತ್ತೆ, ಹಣ್ಣಿನ ಗಿಡಕ್ಕೂ ಸಿಗುತ್ತೆ. ಈಗ ಸಪೋಟ ಗಿಡದ ಎಲೆ, ಈ ಎಲೆಯಲ್ಲಿರೋ ಸತ್ವ ತೊಗರಿಗೇನೋ ಅನುಕೂಲ ಆಗ್ಬೋದು, ಅಥವಾ ತೆಂಗಿಗೆ ಅನುಕೂಲ ಆಗ್ಬೋದು. ಹಿಂಗೆ ಒಂದೊಂದು ಗಿಡದ ಒಂದೊಂದು ಇರುತ್ತೆ. ಆಮೇಲೆ ಬೇರಲ್ಲೂ ಬೇರೆ ಬೇರೆ ರೀತಿ ಪೋಷಕಾಂಶಗಳು ಇರ್ತವೆ. ಇದನ್ನ ತೊಗರಿ ಈಗ 1-2 ವರ್ಷ ಇರುತ್ತೆ, 3 ವರ್ಷ ಇರುತ್ತೆ, ಸತ್ತೋಗುತ್ತೆ. ಅದು ಬೇರ್ ಒಳಗಡೆ ಬಿಟ್ಕೊಂಡಿರುತ್ತೆ, ಆ ಬೇರ್ ಸತ್ತೋಗುತ್ತೆ. ಅದರಿಂದ ಏನು ಇದಾಗಲ್ಲ ಅಂತ ಹೇಳ್ತಾರೆ. ಬೇರಿಗೆ ಕಾಂಪಿಟೇಷನ್ ಇಲ್ಲ. ಅದು ಕಾಡೇ ಉದಾಹರಣೆ. ಈಗ ಕಾಡೇ ಉದಾಹರಣೆ. ಅಷ್ಟು ದಟ್ಟುವ ಕಾಡು ಬೆಳೆದ್ಮೇಲೆ ಅವ ಎಲ್ಲ ಪಕ್ಕದಾಗ ಅಷ್ಟೇ ಎಲ್ಲ ಹತ್ತತ್ರ ಇರ್ತವೆ, ಎಲ್ಲ ವೀಕ್ ಆಗಿ ಸೊರ್ಗೋಗ್ಬಿಡ್ಬೇಕಾಯ್ತು. ಈ ಒಂದಕ್ಕಿಂತ ಒಂದು ಜೋರ್ ಇರ್ತಾವ ಮರಗಳು. ಅಲ್ಲಿ ಯಾಕೆ ಜೋರಾಗಿರ್ತವೆ ಅಂದ್ರೆ ಅದು ಬೇರೆ ಕಾಂಪಿಟೇಷನ್ ಅಲ್ಲ, ಅದು ಬಿಸಿಲು ಕಾಂಪಿಟೇಷನ್. ಯಾವ್ದಕ್ ಬಿಸಿಲು ಹೈಟ್ ಹೋಗಕ್ ಅವಕಾಶ ಇದೆ ಅದು ಹೈಟ್ ಹೋಗಿರುತ್ತೆ, ಬಿಸಿಲು ಚೆನ್ನಾಗಿ ತಗೊಂಡು. ಯಾವ್ದಕ್ಕೆ ಅಷ್ಟು ಹೈಟ್ ಹೋಗಕ್ಕಲ್ಲ, ಸ್ವಲ್ಪ ಕೆಳಗಡೆ ಇರ್ತವೆ. ಈ ತರದ ಪ್ರಶ್ನೆಗಳು ಸ್ವಲ್ಪ ನಮ್ಮ ರೈತರಲ್ಲಿ ಇದೆ. ಈ ತರ ನೀವು ಹಿಂಗೆ ಎಲ್ಲವೂ ಮಿಕ್ಸೆಡ್ ಫಾರ್ಮಿಂಗ್ ಅಲ್ಲಿ ಬಂದಾಗ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ಸಮಸ್ಯೆಗಳಾಗಲ್ವಾ? ಈಗ ನಮ್ಮಲ್ಲೇ ಈಗ ಅಡಿಕೆ ಪ್ರೋಟೀನ್ ಬಗ್ಗೆ ಮಾತ್ರ ಕೇಳಿದ್ರು. ಅದೇ ಸೊ ಇನ್ನ ರೋಗಗಳು ಬಂದಾಗ ಕೂಡ ಒಂದಕ್ಕೊಂದು ಹರಡ್ಕೊಳಲ್ವಾ ಅನ್ನೋದು ಪ್ರಶ್ನೆ ಕೂಡ. ಅದೇ ಈಗ ಹರಡಲ್ಲ. ಈಗ ಡೈವರ್ಸಿಟಿ ಇದ್ರೆ ಹರಡಲ್ಲ. ಈಗ ಈಲ್ಡ್ ಎಲ್ಲ ತಗೋಬೇಕು ಅಂದ್ರೆ ನಮ್ಮಲ್ಲಿ ಬಾಳೆ ಮುಂಚೆ ಎಲ್ಲ ಕಡಿಮೆ ಬರ್ತಾ ಇದ್ವು. ಈ ಬಾಳೆ ಈಲ್ಡು ಜಾಸ್ತಿ ಆಗಿದೆ, ಅಡಿಕೆ ಈಲ್ಡು ಜಾಸ್ತಿ ಆಗಿದೆ. ಅಲ್ಲಿ ಏನೇನ್ ಬೆಳಿತಾ ಇದ್ವಿ ಎಲ್ಲವೂ ಈಲ್ಡು ಜಾಸ್ತಿ ಆಗ್ತಾ ಇದಾವೆ. ಯಾವ್ದೋ ಒಂದ್ ಜಾಸ್ತಿ ಆಗ್ಬಿಟ್ಟು ಇನ್ನೊಂದು ಕಡಿಮೆ ಆಯ್ತು ಅನ್ನೋ ತರ ಏನಿಲ್ಲ. ಈ ಒಂದ್ ಜಾಸ್ತಿ ಆಯ್ತು ಅಂದ್ರೆ ನಾವು ಅಷ್ಟೇ ಇಂಡಿಕೇಶನ್, ಇನ್ನು ಉಳ್ದವ್ ಎಲ್ಲವೂ ಜಾಸ್ತಿ ಆದ್ವು ಅಂತ. ಅದನ್ನೇ ನಾವು ಮತ್ತೆ ಏನೋ ಯೋಚನೆ ಮಾಡೋದೇ ಬೇಕಾಗಿಲ್ಲ, ಸೆಕೆಂಡ್ ಥಾಟೇ ಇಲ್ಲ. ನಮ್ದು ಬಾಳೆ ಈಲ್ಡ್ ಈ ವರ್ಷ ಜಂಪ್ ಆಗಿದ್ಯಾ, ನಮ್ದು ಅಡಿಕೆ ಈಲ್ಡ್ ಜಂಪ್ ಆಗಿದೆ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಇಲ್ಲೂ ತೆಂಗಲ್ಲೂ ಅಷ್ಟೇ. ಈಗ ಇವು ಹಣ್ಣಿನ ಗಿಡಗಳೆಲ್ಲ ಇವು ನಾಳೆ ಈಲ್ಡ್ ಚೆನ್ನಾಗಿ ಬರ್ತಾ ಇದೆ, ಆಟೋಮೆಟಿಕ್ ಆಗಿ ಆ ತೆಂಗು ಚೆನ್ನಾಗಿ ಬರಲೇಬೇಕು. ಹಾಗಾದ್ರೆ ಅದು ಆ ಥರನೇ ವರ್ಕ್ ಆಗೋದು. ಯಾಕಂದ್ರೆ ಇಲ್ಲಿ ಯಾವುದಕ್ಕೂ ಕಾಂಪಿಟೇಷನ್ ಆಗಲ್ಲ ಕೆಳಗಡೆ. ಇಲ್ಲಿ ಆದ್ರೆ ವೈವಿಧ್ಯತೆನ ತರಬೇಕು ನಾವು ಅಷ್ಟೇ ತೋಟದಲ್ಲಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇಷ್ಟು ತನಕ ಸಂಪೂರ್ಣವಾಗಿ ವಿವರಿಸಿದ್ದೀರಾ.